ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ ಕೂಡ. ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ನಿಮ್ಮ ಮುಖದ ಮೇಲೆ ಈ ಥರ ಸಮಸ್ಯೆ ಇದ್ದರೆ ನೀವೇನಾದ್ರು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಮುಖವನ್ನು ಕೂಡ ಇಷ್ಟು ಸುಂದರವಾಗಿ ಕಾಣಿಸ್ಕೋಬೋದು. ಸ್ನೇಹಿತರೆ, ನಿಮ್ಮ ಮುಖದ ಮೇಲೆ ಡ್ರೈನೆಸ್ ಆಗಲಿ ಮತ್ತು ಮುಖ ಕೂಡ ಒಂಥರ ಕಪ್ಪಾಗಿರುವಂಥ ಸಮಸ್ಯೆ ಆಗಲಿ, ಏನೇ ಸಮಸ್ಯೆ ಇರಲಿ, ನಿಮ್ಮ ಮುಖದ ಸಮಸ್ಯೆಗೆ ಒಂದು ಬೆಸ್ಟ್ ಆಗಿರುವಂಥ ಬ್ಯೂಟಿಫುಲ್ ಟಿಪ್ಸು. ನೀವು ಕೂಡ ಕೊರಿಯನವರ ರೀತಿಯಾಗಿ ಹೊಳಪು ಬರ್ಬೋದು ನಿಮ್ಮ ಸ್ಕಿನ್ನಿಗೂ ಕೂಡ. ಹಾಗಾದರೆ ನೋಡ್ಬೋದು, ಆಫ್ಟರ್ ಬಿಗೇಡ್ ಕೂಡ ರಿಸಲ್ಟ್ ತೋರಿಸ್ತೀನಿ. ನೀವು ಕೂಡ ಫಾಲೋ ಮಾಡಿದ್ರೆ ಇಷ್ಟು ಬೇಗನೆ ರಿಸಲ್ಟ್ ಸಿಗುವಂಥ ಒಂದು ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡೇ ಬಿಡ್ತೀರಾ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಹೋಗಿ ನೋಡೋಣ. ಇವಾಗ ನೋಡಿ ಸ್ನೇಹಿತರೆ, ಎಲ್ಲರ ಮನೆಯಲ್ಲಿ ಕೂಡ ಶಾಂಪೂ ಬಳಸ್ತೀರಾ. ಆ ಶಾಂಪೂವನ್ನು ನಾವು ಕೂಡ ಇದೇ ರೀತಿಯಾಗಿ ಬಳಕೆ ಮಾಡಿದ್ರೆ ನಮಗೂ ಕೂಡ ಎಷ್ಟು ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ ನಾವು ಕೂಡ ಖಂಡಿತವಾಗಿ ಫಾಲೋ ಮಾಡ್ತಿರ್ತೀವಿ. ಹಾಗಾಗಿ ನೀವು ಕೂಡ ಫಾಲೋ ಮಾಡಬೇಕು ಅಂದ್ಕೊಂಡಿದ್ರೆ ಇದನ್ನು ನೀವು ಒಂದು ಸರ್ತಿ ನೋಡಿ, ಒಂದು ಸರ್ತಿ ರಿಸಲ್ಟಿಗೆ ನೀವೇ ಮತ್ತೆ ಇದೇ ಫಾಲೋ ಮಾಡ್ತಾ ಹೋಗ್ಬಿಡ್ತೀರ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಮನೆಯಲ್ಲಿ ಸಕ್ಕರೆ ಕೂಡ ಬಳಸ್ತಿರ್ತೀವಿ. ಅದೇ ಸಕ್ಕರೆಯಾಗಿ ಶಾಂಪೂವನ್ನು ಬಳಸ್ಕೊಂಡು ನಾವು ಎಷ್ಟು ಯೂಸ್ಫುಲ್ಲಾಗಿ ನಾವು ಇವತ್ತಿನ ಬ್ಯೂಟಿಫುಲ್ ಟಿಪ್ಸನ್ನು ಫಾಲೋ ಮಾಡ್ಬೋದು ಅಂತ ನೋಡೋಣ ಬನ್ನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋ ಪ್ಲೀಸ್ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನೀವಾಗ ನೋಡಿ 1 ಸ್ಪೂನಷ್ಟು ಸಕ್ಕರೆ ಸಾಕು. 1 ಸ್ಪೂನಷ್ಟು ಸಕ್ಕರೆಯನ್ನು ನಾನು ಬಳಸ್ತಾ ಇದ್ದೀನಿ. ಇದು ನೀವು ಪುಡಿ ಮಾಡಿ ಕೂಡ ತೊಗೋಬೋದು, ಇಲ್ಲ ಹಾಗೆ ದಪ್ಪ ಇರುವಂಥ ಸಕ್ಕರೆ ಕೂಡ ತೊಗೋಬೋದು. ಇವಾಗ ನಾನು 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಮತ್ತು ನಿಮಗೆ ಜಾಸ್ತಿ ನೋಡಿ, ಇದನ್ನು ನಾವು ಕಾಲಾಗಲಿ ಕೈಗಳಾಗಲಿ ಪೆಡಿಕ್ಯೂರ್ ಮಿನಿಕ್ಯೂರ್ ಹೊರಗಡೆ ಹೋಗಿ ಪಾರ್ಲರಲ್ಲಿ ಹೋಗಿ ನಾವು ಮಾಡ್ಕೊಂಡು ಬರುವಂಥದ್ದೇ. ಮನೆಯಲ್ಲೇ ಕೂಡ ಇದನ್ನು ನಾವು ಮಾಡಿಕೊಂಡ್ರೆ ಸಾಕು. ನಮಗೆ ಎಷ್ಟು ಈಸಿಯಾಗಿ ಮನೆಯಲ್ಲಿ ₹1 ಕೂಡ ಖರ್ಚಿಲ್ಲದೆ ನಾವು ದುಡ್ಡು ಕೂಡ ಉಳಿತಾಯ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಆದಮೇಲೆ ನಾನು ಶಾಂಪೂ ಬಳಸ್ತಾ ಇದ್ದೀನಿ. ನಾನು ಕ್ಲಿನಿಕ್ ಬ್ಲಷ್ ಶಾಂಪೂವನ್ನು ಬಳಸ್ತಾ ಇದ್ದೀನಿ. ಈ ಶಾಂಪೂ ಪೂರ್ತಿಯಾಗಿ ಬೇಕಾಗಲ್ಲ, ಒಂದು ಹಾಫ್ ಅಷ್ಟು ಬೇಕು. ಇವಾಗ ಇದನ್ನು ಶಾಂಪೂ ಹಾಕಿ ಕಲಿಸ್ತಾ ಇದ್ದೀನಿ. ಶಾಂಪೂ ಮತ್ತು ಸಕ್ಕರೆ ಪರ್ಫೆಕ್ಟಾಗಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಪೂರ್ತಿಯಾಗಿ ಮಿಕ್ಸ್ ಆಗುವಾಗ ಪೂರ್ತಿಯಾಗಿ ಕ್ರೀಮ್ ಥರ ರೆಡಿ ಆಗ್ತಾ ಹೋಗುತ್ತೆ ಅದು. ಸ್ನೇಹಿತರೆ, ನಾವು ಕೈಗಳಾಗಲಿ ಡ್ರೈ ಆಗ್ತಾ ಹೋಗುತ್ತೆ, ಕಪ್ಪಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಕೂಡ ಈ ಸಮಸ್ಯೆ ಬರುತ್ತೆ. ಆ ಸಮಸ್ಯೆಗಳಿಗೂ ಕೂಡ ಇದು ಯೂಸ್ ಮಾಡ್ಕೋಬೋದು. ಹಾಗೆ ಅದ್ರ ಜೊತೆಗೆ ನಾವು ಹೊರಗಡೆ ಹೋಗಬೇಕಂದ್ರೆ ಇದನ್ನು ಫಾಲೋ ಮಾಡಿದ್ರೆ ಸಾಕು, ನಮ್ಮ ಸುಂದರತೆಯನ್ನು ಮುಖವನ್ನು ಹೊಳಪಾಗಿ ಕಾಣಿಸ್ಕೋಬೋದು. ಇವಾಗ ಇದಕ್ಕೆ ನಾನು ಬ್ರೂ ಕಾಫಿಯನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಬ್ರೂ ಕಾಫಿಯನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ಬ್ರೂ ಕಾಫಿ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಒಂಥರ ಡ್ರೈನೆಸ್ ಆಗಲಿ ಮತ್ತು ಮುಖದ ಮೇಲೆ ಶೈನಿಂಗ್ ಬರುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳಿರುತ್ತಲ್ವ, ಅದೆಲ್ಲ ಕೂಡ ರಿಮೂವ್ ಮಾಡಿಬಿಡುತ್ತೆ. ಇವಾಗ ನಾನು ಇದರಲ್ಲಿ ಬ್ರೂ ಕಾಫಿ ಹಾಕಿದ ತಕ್ಷಣ ಯಾವ ರೀತಿಯಾಗಿ ಕ್ರೀಮಲ್ಲಿ ಬರ್ತಾ ಇರೋಂಥದ್ದು ನೋಡಿ ಫಾರ್ಮಲ್ಲಿ. ಇದು ಏಕೆಂದರೆ ನಾವು ಇದರಲ್ಲಿ ಶಾಂಪೂ ಬಳಸಿರ್ತೀವಿ, ಸಕ್ಕರೆ ಹಾಕಿರ್ತೀವಿ, ಒಂಥರ ಸ್ಕ್ರಬ್ಬಿಂಗ್ ಆಗುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಇರೋಂಥ ಎಷ್ಟೆಲ್ಲ ಡ್ರೈನೆಸ್ಸು ಕೊಳಕು ಎಲ್ಲನೂ ಕೂಡ ಈಸಿಯಾಗಿ ರಿಮೂವ್ ಮಾಡಿಬಿಡುತ್ತೆ. ಇವಾಗ ಇದು ಕ್ರೀಮ್ ಆಗೋ ರೀತಿ ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೂ ಕೂಡ ನಾನು ಕಲಿಸ್ಕೊಂಡು ತೊಗೊಂಡಿದ್ದೀನಿ. ಇದು ಇಷ್ಟೆಲ್ಲ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಇನ್ನೊಂದು ಸ್ಪೂನಷ್ಟು ನಾನು ಏನು ಸೇರಿಸ್ತೀನಿ ಅಂದರೆ ಜೇನುತುಪ್ಪ ಸೇರಿಸೋದ್ರಿಂದ ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಹೇರ್ಸ್ ಇರುತ್ತಲ್ವ, ಅನ್ವಾಂಟೆಡ್ ಹೇರು, ಅದು ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಸ್ನೇಹಿತರೆ. ಅಷ್ಟು ಬೇಗನೆ ನಮ್ಮ ಕೂದಲು ಕೂಡ ಬರದೇ ರೀತಿಯಾಗಿ ಕೂಡ ನಾವು ಮುಖದ ಮೇಲೆ ಈ ಥರ ಕೇರ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಇದರಲ್ಲಿ ಶಾಂಪೂ ಹಾಕಿರ್ತೀವಲ್ವ, ಶಾಂಪೂ ಮತ್ತು ಇದು ಜೇನುತುಪ್ಪ ಎರಡೂ ಕೂಡ ಮಿಕ್ಸ್ ಆದಮೇಲೆ ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಅನ್ವಾಂಟೆಡ್ ಹೇರ್ ಇರುತ್ತಲ್ವ, ಆ ಹೇರ್ ಕೂಡ ಬರದೇ ರೀತಿ ಕೇರ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಪೂರ್ತಿಯಾಗಿ ಕ್ರೀಮ್ ಥರ ರೆಡಿಯಾಗಿರುವಂಥದ್ದು ಕಾಣಿಸ್ತಾ ಇರ್ಬೋದು. ಎಷ್ಟು ಪರ್ಫೆಕ್ಟಾಗಿ ಕ್ರೀಮ್ ಥರ ರೆಡಿಯಾಗಿರುವಂಥದ್ದು. ಇಷ್ಟು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಬನ್ನಿ ಮತ್ತು ಯಾವ ರೀತಿ ಅಂತ ರಿಸಲ್ಟ್ ಕೂಡ ತೋರಿಸ್ಬೇಕಲ್ವ ನಿಮಗೂ. ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂದರೆ ನಮಗೂ ಕೂಡ ಇದು ವರ್ಕ್ ಆಗುತ್ತೆ ಅಲ್ವ ಅಂತ ನೀವು ಕೂಡ ನೋಡಬೇಕಂದ್ರೆ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೂ ಕೂಡ ಇದು ವಿಡಿಯೋ ಪೂರ್ತಿಯಾಗಿ ನೋಡಿದ್ಮೇಲೆ ಅರ್ಥ ಆಗುವಂಥದ್ದು. ಇವಾಗ ಇದು ರೆಡಿ ಆಯಿತು ಪ್ಯಾಕು. ಈ ಪ್ಯಾಕ್ ರೆಡಿ ಆದಮೇಲೆ ನಾನು ಫಸ್ಟ್ ಹೇಳ್ತೀನಿ ಸ್ನೇಹಿತರೆ, ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿಕೊಂಡು ನೋಡಿ, ನಿಮಗೆ ಮುಖದ ಮೇಲೆ ಸೂಟ್ ಆದರೆ ನೀವು ಅದನ್ನು ಯೂಸ್ ಮಾಡಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದನ್ನು ನೀವು ಕಾಲ ಮೇಲೆ ಕೈ ಮೇಲೆ ಅಪ್ಲೈ ಮಾಡ್ಕೋಬೋದು. ರಿಸಲ್ಟ್ ನೋಡಿ ನೀವು ಕೂಡ. ಯಾಕಂದರೆ ಇದೆಲ್ಲ ಶಾಂಪೂ ಬಳಸಿರ್ತೀವಿ, ಎಲ್ಲರ ಮುಖಕ್ಕೂ ಕೂಡ ಸೂಟ್ ಆಗೋಲ್ಲ. ಹಾಗಾಗಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂದರೆ ನೀವು ಖಂಡಿತವಾಗಿ ಇದನ್ನು ಫಾಲೋ ಮಾಡಿ. ನಮ್ಮ ಸ್ಕಿನ್ನಿಗೆ ಸೂಟ್ ಆಗಲ್ಲಪ್ಪ ಅಂತ ಅಂದ್ಕೊಳ್ಳೋರು ಫಸ್ಟ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಮುಖದ ಮೇಲೆ, ಆಮೇಲೆ ನೀವು ಇದನ್ನು ಯೂಸ್ ಮಾಡಿ. ಇವಾಗ ನೋಡಿ, ಈ ಪ್ಯಾಕನ್ನು ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ, ನೀವು ನೋಡ್ಬೋದು. ಇದೇ ರೀತಿಯಾಗಿ ಪೂರ್ತಿ ನನ್ನ ಕೈ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಳಿ.
ಅಪ್ಲೈ ಮಾಡುವಾಗ ಜಾಸ್ತಿ ಪ್ರೆಷರ್ ಹಾಕಬೇಡಿ, ಯಾಕಂದರೆ ಇದರಲ್ಲಿ ನಾವು ಸಕ್ಕರೆ ಹಾಕಿರ್ತೀವಿ. ಮುಖ ತುಂಬಾ ಸಾಫ್ಟ್ನೆಸ್, ಅಂದರೆ ಮುಖ ತುಂಬಾ ಸೆನ್ಸಿಟಿವ್ ಆಗಿರುವಂಥದ್ದು. ಜಾಸ್ತಿ ನಮ್ಮ ಮುಖದ ಮೇಲೆ ಪ್ರೆಷರ್ ಹಾಕಬಾರ್ದು ಈ ಥರ ಸ್ಕ್ರಬ್ಬಿಂಗ್ ಮಾಡುವಾಗ ನಮ್ಮ ಮುಖದ ಮೇಲೆ. ಹಾಗಾಗಿ ನಾರ್ಮಲಾಗಿ ಈ ಥರ ನಮ್ಮ ಮಸಾಜ್ ಕೊಡ್ತಾ ಹೋದರೆ ನಮ್ಮ ಮುಖಕ್ಕೂ ಕೂಡ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಕೈಗಳಿಗೆ, ಕಾಲುಗಳಿಗೆ ಪೆಡಿಕ್ಯೂರ್, ಮೆನಿಕ್ಯೂರ್ ಇದೇ ರೀತಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಹೊರಗಡೆ ಹೋಗಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡೋದ್ರ ಬದಲಾಗಿ ಮನೆಯಲ್ಲೇ ಏನೂ ಕೂಡ ದುಡ್ಡು ಖರ್ಚು ಮಾಡದೇ ನಾವು ಈ ಥರ ನಮ್ಮ ಮುಖವನ್ನು, ಕಾಲನ್ನು ಮೇಂಟೆನೆನ್ಸ್ ಮಾಡ್ಬೋದು. ಇವಾಗ ನೋಡಿ, ಕೈಯೆಲ್ಲ ಪೂರ್ತಿಯಾಗಿ ಮಸಾಜ್ ಮಾಡಿದ್ದೀನಿ. 2ರಿಂದ 3 ನಿಮಿಷದ ಮಾತ್ರ ಮಸಾಜ್ ಮಾಡಿದ್ರೆ ಸಾಕು. ನೀವು ಕೂಡ ರಿಸಲ್ಟ್ ನೋಡ್ಬೋದು. ನಿಮ್ಮ ಕೈಗಳು ಆಗಲಿ, ಕಾಲ ಮೇಲಾಗಲಿ ಎಷ್ಟೇ ಕೊಳಕು ಕೂತ್ಕೊಳ್ಳಿ, ಆ ಕೊಳಕು ಕೂಡ ಎಲ್ಲ ಕೂಡ ರಿಮೂವ್ ಆಗುತ್ತೆ ನೋಡ್ಬೋದು. ಹಾಗೆ ಶೈನಿಂಗ್ ಕೂಡ ಬರುತ್ತೆ ಸ್ನೇಹಿತರೆ. ನಮ್ಮ ಕಾಲುಗಳಾಗಲಿ, ಕೈಗಳಾಗಲಿ, ಮುಖ ಆಗಲಿ ಒಂಥರ ಶೈನಿಂಗ್, ಹೊಳಪು ಬರುತ್ತೆ. ಯಾಕಂದರೆ ಅದರ ಜೇನುತುಪ್ಪ ಮತ್ತು ನಾವು ಅದರಲ್ಲಿ ಬ್ರೂ ಪ್ಯಾಕೆಟ್ ಹಾಕಿದ್ದೀವಿ. ಇದು ನಮ್ಮ ಸ್ಕಿನ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಒಂಥರ ಶೈನಿಂಗ್ ಬರುತ್ತೆ ಸ್ನೇಹಿತರೆ. ಸೇಮ್ ಒಂದು ಗೋಲ್ಡನ್ ಫೇಶಿಯಲಿಗೆ ಯಾವ ರೀತಿ ಶೈನಿಂಗ್ ಬರುತ್ತಲ್ವ ಅದೇ ರೀತಿಯಾಗಿ ಇದು ಕೂಡ ಶೈನಿಂಗ್ ಬರುತ್ತೆ. ಇವಾಗ ಮಸಾಜ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟು ಆದಮೇಲೆ ಕೈ ವಾಶ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನನ್ನ ಕೈ ವಾಶ್ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುವಂಥದ್ದು, ಹಾಗೆ ಹೊಳಪು ಕೂಡ ಬಂದಿರುವಂಥದ್ದು ಸ್ನೇಹಿತರೆ. ನೋಡ್ತಾ ಇದ್ದಿರ್ಬೋದು, ಗೊತ್ತಾಗ್ತಾ ಇದೆ ಇಷ್ಟು ಚೆನ್ನಾಗಿ ಫಸ್ಟ್ ರಿಸಲ್ಟ್ಗೆ ಎಷ್ಟು ಹೊಳಪು ಬಂದಿರೋವಂಥದ್ದು. ಹಾಗೆ ನಾವು ಟ್ರೈ ಮಾಡ್ತಾ ಹೋದರೆ ವಾರದಲ್ಲಿ 1 ಸರ್ತಿ ಇಲ್ಲಾಂದರೆ 3 ಸರ್ತಿ ಟ್ರೈ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಟ್ರೈ ಮಾಡಬೇಡಿ, ಯಾಕಂದರೆ ಶಾಂಪು ಬಳಸ್ತಿರ್ತೀವಿ ಸ್ಕಿನ್ನಿಗೆ. ವಾರದಲ್ಲಿ 3 ಸರ್ತಿ ಮಾಡಿದ್ರೆ ಸಾಕು. ಹಾಗಾಗಿ ಈ ಥರ ನಿಮಗೂ ಕೂಡ ರಿಸಲ್ಟ್ ಬೇಕಾದರೆ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.